ಎಲ್ಲರಿಗೂ ನಮಸ್ಕಾರ. ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ನಾಕ್ಸ್ ವಾಟರ್ ಇಂಥವು ತುಂಬಿಟ್ಕೊಳಕ್ ಮಾತ್ರ ಈ ಬ್ಯಾಗ್ ಇಟ್ಕೊಂಡಿದ್ದೀನಿ. ಅಂದ್ರೆ ಓಪನ್ ಮಾಡಿ ತಗೊಳಕ್ಕೆ ಹಾಕಕ್ಕೆ ಎಲ್ಲ ಸರಿ ಇರುತ್ತೆ ಅಂತ ಇದು ತಗೊಂಡಿದ್ದೀನಿ. ಇವತ್ತು ನಾವು ಹೊರಗಡೆ ಟ್ರಿಪ್ ಹೋಗ್ತಾ ಇದೀವಿ. ನನ್ನ ಮಗಳು ಕೂಡ ಇವತ್ತು ಹೊರಗಡೆ ಟ್ರಿಪ್ ಹೋಗಿದೆ. ನಾವು ಇವತ್ತೆಲ್ಲ ರೆಸಾರ್ಟ್ಗೆ ಎಲ್ಲಾದ್ರೂ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ನಾನು ನಮ್ಮ ಮನೆಯವರು ಹೊರಟಿದ್ದೀವಿ. ಹಾಗೆ ಇವತ್ತು ನಾನು ಈ ಥರ ರೆಡಿ ಆಗಿದ್ದೀನಿ ಫ್ರೀಯಾಗಿ. ಅಂದರೆ ಈ ಟೈಮಲ್ಲಿ ಸ್ವಲ್ಪ ನಮಗೆ ಎಲ್ಲಿ ಪ್ಯಾಂಟ್ಗಳು ಜೀನ್ಸ್ ಪ್ಯಾಂಟ್ ಹಾಕೋದೇ ಬಿಟ್ಬಿಟ್ಟಿದ್ದೀನಿ. ಟೈಟು ಅಂದ್ಬಿಡುತ್ತೆ, ತುಂಬ ಹಿಂಸೆ ಆಗುತ್ತೆ, ಉಸಿರಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ಫ್ರೀಯಾಗಿ ಅಂತ ಹೇಳ್ಬಿಟ್ಟು ಇದು ಹಾಕ್ಕೊಂಡಿದ್ದೀನಿ. ಮತ್ತು ನೀವು ಒಂದೊಂದ್ಸರಿ ಕೇಳ್ತೀರಾ ಲಿಂಕ್ ಇಲ್ಲ, ನನಗೆ ಲಿಂಕ್ ಒಂದೊಂದ್ಸರಿ ಎಲ್ಲಿ ತಗೊಂಡಿರ್ತೀನಿ ಅಂತ ಗೊತ್ತಿಲ್ಲ. ಇದು ನಮ್ಮ ಅಕ್ಕ ನನ್ನ ಬರ್ತ್ಡೇ ಟೈಮಲ್ಲಿ ಕೊಡಿಸಿದ್ದು. ಮತ್ತು ಇದು 5 ವರ್ಷ ಆಯಿತು ನಾನು ಓರಿಫ್ಲೇಮ್ ಹಾಸನಲ್ಲಿದ್ದಾಗ ತಗೊಂಡಿದ್ದು. ಚೆನ್ನಾಗಿದೆ ಆ್ಯಕ್ಚುಲಿ. ಇದೆ 5-6 ವರ್ಷ ತುಂಬ ಯೂಸ್ ಮಾಡಿಲ್ಲ, 2-3 ಸರಿ ಯೂಸ್ ಮಾಡಿರ್ಬೋದು. ಏನೂ ಆಗಿಲ್ಲ, ತುಂಬ ಚೆನ್ನಾಗಿದೆ. ಇಲ್ಲಿ ಪುಟಾಣಿ ನಮ್ಮ ಮನೇಲಿ ಇಲ್ಲಿ ಜಾಗ ಚಿಕ್ಕದ್ರಿರೋದ್ರಿಂದ ಅಲ್ಲಲ್ಲಿ ತುರ್ಕಿದ್ರು ಕೂಡ ಚೆನ್ನಾಗಿದೆ ಅಷ್ಟೇ. ಬನ್ನಿ ಇವಾಗ ಎಲ್ಲ ಹೋಗ್ಬಿಟ್ಟು ಬರೋಣ ಟ್ರಿಪ್ಪಿಗೆ. ಹೇಗೆ ಅಂತ ಅಲ್ಲ ಹೇಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಬರೋಣ. ನನಗೆ ತುಂಬ ದಿನ ಆಗಿದೆ, ಫ್ರೀ ಅಂತ ಬೇಕಾಗಿತ್ತು. ನೋಡಿ ನಾನು ಟ್ರಿಪ್ ಎಲ್ಲ ಹೊರಟಾಗಿದೆ. ನಮ್ಮ ಮನೆಯವರು ಯಕ್ಷಿತಿ ಇನ್ನೂ ಗಲಾಟೆ ಮಾಡ್ತಾ ಇದ್ದಾರೆ. ನಮ್ಮ ಪುಟಾಣಿ ಕರ್ಕೊಂಡು ಹೋಗೋಕೆ ಅಂತ ಇದ್ದೆ, ಅದು ಬೆಳಗ್ಗೆ ಫುಡ್ ಹಾಕಿದ್ರೆ ತಿಂದಿಲ್ಲ. ಹಾಗಾಗಿ ಅವ್ರು ಯಕ್ಷಿತ್ ಮಾಮನ ಜೊತೆ ಬಿಟ್ಟು ಹೋಗ್ತಾ ಇದ್ದೀನಿ. ಯಕ್ಷಿತ್ತು ಬರಲ್ವಂತ, ಅವ್ನು ಹೇರ್ ಕಟ್ ಮಾಡ್ಸೋಕ್ಕೋಸ್ಕರ ಫ್ರೀ ಆಗಿರ್ಬೇಕು ಅಂತ ಮನೇಲೆ ಪೋಲಿಯೋ ಹೊಡಿತಾ ಇದ್ದಾನೆ ಇವತ್ತು. ಅದಕ್ಕೆ ನಮ್ಮ ಮನೆಯವರು ಅವನ ಜೊತೆ ಕಿರಿಕ್ ತಕ್ಕೊಂಡಿದ್ದಾರೆ. ನೀನ್ ಬೇಕು ಅಂತ ಬರಲ್ಲ ಒಂದೊಂದ್ಸರಿ ಹಂಗೆ ಹಿಂಗೆ ಅಂತ. ನೋಡಿ ನಮ್ಮ ಮನೆಯವ್ರಿಗೆ ಆಕ್ಚುಲಿ ಈ ಡ್ರೆಸ್ ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಯಾವ್ದು ಹೇಳಿ ಇದು KA53 ಮೆನ್ಸ್ ಕ್ಲಬ್ ಅವ್ರದ್ದು. ಸುಮಾರು ಸೆಟ್ಗಳು ಯೂಸ್ ಮಾಡ್ತಾ ಇದೀನಿ ಅವ್ರದನ್ನೇ. ಅಲ್ಲ ನಿಜ ಹೇಳ್ಬೇಕಂದ್ರೆ ಅವರೇ ಕಳ್ಸಿರೋದು, ಅದು ಬೇರೆ. ಅವ್ರು ಕಳ್ಸಿದಾರೆ ಅಂತ ಹೇಳೋದು ಬೇರೆ. ನೀವೇ ಯೋಚನೆ ಮಾಡಿ. ಕಂಫರ್ಟಬಲ್ ಇದೆ, ನನಗೂ ಇಷ್ಟ ಆಗಿದೆ, ಅವ್ರಿಗೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದ್ರೆ ನನ್ನ ವಿಡಿಯೋದಲ್ಲಿ ಯಾಕೆ ಹೇಳ್ತಾ ಇದೆ ಹೇಳಿ? ಅವ್ರ ವಿಡಿಯೋದಲ್ಲಿ ಅವ್ರು ಮಾಡ್ಕೊಳ್ಳೋರು, ಅವ್ರಿಗೆ ತಾನೇ ಕಳ್ಸಿರೋದು. ನನ್ನ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಅಂದ್ರೆ ನೀಟಾಗಿ ಕಾಣಿಸ್ತಿದ್ದಾರೆ ನಮ್ಮ ಮನೆಯವರು. ಈ ತರ ಯಾವಾಗ್ಲೂ ಕ್ಲೀನಾಗಿ ಡ್ರೆಸ್ ಮಾಡ್ಕೊಳ್ಳಲ್ಲ ನಮ್ಮ ಮನೆಯವರು. ಅರ್ರ ಬಿರಿ ಹೊರಡೋದು ಅಷ್ಟು. ಆ ಮೆಟೀರಿಯಲ್ ನೀಟಾಗಿ ಕಾಣಿಸುತ್ತೆ. ನಂಗೆ ತುಂಬಾ ಇಷ್ಟ ಆಯ್ತು. ಎಲ್ಲ ನಮ್ಮ ಮನೆಯವ್ರಿಗೆ ಒರೆಸ್ತಾ ಇದ್ದೀನಿ. ಆ್ಯಕ್ಚುಲಿ ಈಗ ನನಗೆ ಪ್ರೆಗ್ನೆಂಟ್ ಟೈಮ್ ಆಗಿರೋದ್ರಿಂದ ಸ್ಕಿನ್ ಎಲ್ಲ ಹಾಳಾಗ್ತಾ ಇರುತ್ತೆ, ಎಲ್ಲರಿಗೂ ಅಷ್ಟೇ. ಹಾಗೆ ನನಗೂ ಕೂಡ ಪ್ರೆಗ್ನೆಂಟ್ ಟೈಮಲ್ಲಿ ಸ್ಕಿನ್ ತುಂಬ ಡ್ರೈ ಆಗೋದಾಗಲಿ ಅಥವಾ ಡಾರ್ಕ್ ಸರ್ಕಲ್ ಆಗೋದಾಗಲಿ, ಪಿಂಪಲ್ಸ್, ರ್ಯಾಷಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಮೊದಲು ನಾನು ಬೇರೆ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೆ, ಅದರಿಂದ ಒಳ್ಳೆ ರಿಸಲ್ಟ್ ನನಗೆ ಸಿಗಲಿಲ್ಲ. ಸೊ ಹಾಗಾಗಿ ನಾನು ಇಂಟರ್ನೆಟಲ್ಲಿ ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡೆ. ಮತ್ತು ನಾನು ಲಾಗಿನ್ ಆಗಿದ ತಕ್ಷಣ ನಮಗೆ ಒಬ್ಬರು ಡಾಕ್ಟರ್ನ ಅಂದರೆ ಡರ್ಮಾಟಾಲಜಿಸ್ಟ್ನ ನಮಗೆ ಅಸೈನ್ ಮಾಡ್ತಾರೆ. ಅವರು ನಮ್ಮದು ಸಮಸ್ಯೆಗಳನ್ನ ಕೇಳ್ಕೊಳ್ತಾರೆ. ಅಂದರೆ ಏನು ಪ್ರಾಬ್ಲಮ್ಸ್ ಏನು ಎತ್ತ ಅಂತ. ನನ್ನದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಮತ್ತು ಡಾರ್ಕ್ ಸರ್ಕಲ್ ಬೇರೆ ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ಮುಂಚೆಯಿಂದನೇ ನನಗೆ ಫೇಸಲ್ಲಿ ಹೇರ್ಸ್ ಜಾಸ್ತಿ ಇರೋದ್ರಿಂದ ಎಲ್ಲ ನನ್ನ ಸಮಸ್ಯೆಗಳನ್ನ ನಾನು ಹೇಳ್ಕೊಂಡೆ. ಸೊ ಅವರು ಕೂಡ ನನಗೆ ನನ್ನ ಸ್ಕಿನ್ನಿಗೆ ಬೇಕಾದಂಥದ್ದು ಏನು ಪ್ರಾಬ್ಲಮ್ಸ್ ಏನು ಎತ್ತ ಅಂತ, ಮತ್ತು ನಮ್ಮದು ವೆಯ್ಟ್ ಕೇಳ್ತಾರೆ, ಮತ್ತು ನಮ್ಮದು ಡ್ರೈ ಸ್ಕಿನ್ ಆಯಿಲ್ ಸ್ಕಿನ್ ಅಂತ ಕೇಳ್ತಾರೆ. ಹಾಗೆ ನಮ್ಮದು ಸೈಡ್ ಫೇಸ್ ಫೋಟೋ ಕೇಳ್ತಾರೆ, ಮತ್ತು ಫ್ರಂಟ್ದು ಫೋಟೋ ತೆಗೆದು ಕಳಿಸ್ಬೇಕು. ಅದೆಲ್ಲ ನೋಡಿದ್ಮೇಲೆ ಮತ್ತು ಪ್ರೆಗ್ನೆಂಟ್ ನೀವು ಅಂತಲೂ ಕೂಡ ಕೇಳ್ತಾರೆ. ಎಲ್ಲನೂ ನಾವು ನಮ್ಮದು ಸಮಸ್ಯೆ ಏನಿರುತ್ತೆ ಎಲ್ಲ ಅವ್ರಿಗೆ ಹೇಳ್ಕೊಂಡ್ಮೇಲೆ ನಮಗೆ ನಮ್ಮ ಸ್ಕಿನ್ನಿಗೆ ಯಾವ ಥರದ್ದು ಪರಿಹಾರ ಬೇಕು ಎಲ್ಲನೂ ಅವ್ರು ಒಂದ್ಸರಿ ನೋಡಿಕೊಂಡು ಆಮೇಲೆ ನಮಗೆ ಒಂದು ಕಿಟ್ ಕಳಿಸ್ತಾರೆ, ಅದಕ್ಕೆ ಯೂಸ್ ಆಗೋ ಅಂಥದ್ದು. ಅಂದರೆ ನನಗೂ ಕೂಡ ಒಂದು ಕಿಟ್ ಕಳಿಸಿದ್ದಾರೆ. ಅದರಲ್ಲಿ ಏನೇನು ಬರುತ್ತೆ ಅಂದರೆ ಈಗ ಒಂದು ಫೇಸ್ ವಾಶ್ ಆಗಿರ್ಬೋದು, ಮತ್ತು ಸನ್ಸ್ಕ್ರೀನ್ ಜೆಲ್ ಆಗಿರ್ಬೋದು, ಮತ್ತು ರೀಸ್ಟ್ರೆಚ್ ಕ್ರೀಮು, ಮತ್ತು ಚಿಕ್ಕ ರ್ಯಾಷಸ್ ಏನಾದರೂ ಕಜ್ಜಿಗಳಾಗಿದ್ರೆ ಅದೆಲ್ಲ ಒಂದು ರಿಕವರ್ ಆಗೋಕ್ಕೆ ಕ್ರೀಮ್ ಕಳಿಸಿದ್ದಾರೆ. ಅಂದರೆ ನನ್ನ ಸ್ಕಿನ್ನಿಗೆ ನನ್ನ ಪ್ರಾಬ್ಲಮ್ಸ್ಗೆ ಯಾವ್ಯಾವ ಕ್ರೀಮ್ ಬೇಕೋ ಅದೆಲ್ಲ ನನಗೆ ಕಳಿಸಿದ್ದಾರೆ. ಈ ಕಿಟ್ಟಿಗೆ ನನಗೆ 1499 ರೂಪಾಯಿ ಆಯ್ತು. ಈಗ ನಾವು ನೇರವಾಗಿ ಡಾಕ್ಟರ್ ಹತ್ರ ಹೋಗ್ತೀವಿ ಅಂದ್ರೆ ಅವರಿಗೆ ಬೇರೆ ಎಕ್ಸ್ಟ್ರಾ ಫೀಸ್ ಕೊಡೋ ಬದಲು ಅದೇ ಇದಕ್ಕೆ ನಮಗೆ ನಮ್ಮ ಸ್ಕಿನ್ ಪ್ರಾಬ್ಲಮ್ಸ್ಗೆ ಏನೇನು ಬೇಕೋ ಸ್ಕಿನ್ ಕೇರ್ ಅದೆಲ್ಲ ನಮಗೆ ಅದೇ ಅಮೌಂಟ್ ಅಲ್ಲಿ ಬಂದು ಹೋಗ್ಬಿಡುತ್ತೆ. ಮತ್ತೆ ಈ ಆಪ್ ಅಲ್ಲಿ ಅವರಿಗೆ ನಾವು ಯಾವುದೇ ರೀತಿ ಅಮೌಂಟ್ ಪೇ ಮಾಡಬೇಕಾಗಿಲ್ಲ. ನಮ್ದು ಸಮಸ್ಯೆ ಬಗೆಹರಿಯೋರ್ಗೂ ಕೂಡ ಅವರೇ ನಮ್ಮ ಮಂತ್ಲಿ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಹಾಗೆ ನಾನು ಈಗ ಏನ್ ಟ್ರೀಟ್ಮೆಂಟ್ ತಗೊಂಡೆ, ಇದಕ್ಕೆ ಯಾವ ತರ ಡಯಟ್ ಪ್ಲಾನ್ ಮಾಡಬೇಕು ಅದನ್ನು ಕೂಡ ಅವ್ರು ಹೇಳ್ತಾರೆ. ಆಕ್ಚುಲಿ ನನಗೆ ಇದು ತುಂಬಾನೇ ಖುಷಿ ಐತೆ. ಅವ್ರು ಆಕ್ಚುಲಿ 6 ವಾರ ಯೂಸ್ ಮಾಡಕ್ ಹೇಳಿದ್ದಾರೆ. ನಾನು 15 ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ, ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಿಮಗೂ ಕೂಡ ಏನಾದರೂ ಈ ತರ ಸಮಸ್ಯೆ ಇದ್ರೆ, ನೀವು ಕೂಡ ಏನಾದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಪೂಜಾ 100 ಅಂತ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೂ ಕೂಡ 100 ರೂಪೀಸ್ ಡಿಸ್ಕೌಂಟ್ ಇರುತ್ತೆ. ಇದ್ರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಹಾಗೆ ರೆಸಾರ್ಟಲ್ಲಿ ಒಬ್ರು ಸಿಗ್ತಾರೆ, ಯಾರು ಸಿಗ್ತಾರೆ ಅಂತ ನೋಡೋಣ. ಗೊತ್ತಿರುತ್ತೆ ನಿಮಗೆ. ಆಮೇಲೆ ಅಲ್ಲಿ ನೋಡ್ಬಿಟ್ಟು ಅವ್ರನ್ನ ನೋಡ್ಬಿಟ್ಟು ಶಾಕಾಗಿ ನನಗೆ ಬೈಬೇಡಿ. ಬನ್ನಿ, ನಾವು ಯಾಕೆ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ, ಯಾರು ಸಿಗ್ತಾರೆ, ಕುತೂಹಲ. ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲೋ ನಂಗೆ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ನಾವು ವಿಡಿಯೋ ಎಲ್ಲ ಮಾಡಿ ರೆಡಿಯಾಗಿ ನಾವು ಅಲ್ಲಿಂದ ಇಲ್ಲಿಗೆ ಬರೋದ್ರೊಳಗೆ 1-1.5 ಗಂಟೆ ಆಗಿದೆ. ಬಟ್ ವಿಡಿಯೋದಲ್ಲಿ ಏನು 2 ನಿಮಿಷ 4 ನಿಮಿಷ ಆಗಿರ್ಬೋದು. ನಂಗೆ ಈಗ ಯಾಕೋ ಮಿರರ್ ನೋಡ್ಕೊಳ್ತಾ ಇದ್ದೆ. ಇದೇ ಓಲೆ ಬೇರೆ ಹಾಕಿದ್ದೀನಿ, ಈ ಓಲೆ ಬಂದಿದ್ದೀನಿ. ಯಾಕೆಂದರೆ ನಾನು ಅವಾಗ ಹಾಕೊಂಡು ನಮ್ಮ ಮನೆಯವರಿಗೆ ತೋರ್ಸೋಣ ಅಂತ ಬಂದೆ. ರೀ ನಾನು ಈ ಓಲೆ ಹಾಕೊಳ್ಳ ಅಥವಾ ಈ ಓಲೆ ಹಾಕೊಳ್ಳ ಅಂತ ಕೇಳೋಣ ಅಂತ ಬಂದೆ. ಅಷ್ಟೊಳಗೆ ನಮ್ಮ ಯಕ್ಷಿತ ಮಧ್ಯದಲ್ಲಿ ಏನೋ ಮಾತಾಡ್ಬಿಟ್ಟ. ಹಾಗಾಗಿ ಈಗ ಮಿರರಲ್ಲಿ ಇದೇನೋ ನಾನು ಅದಾಕೊಂಡು
ಮತ್ತೆ ಇದು ಹಾಕೊಂಡಂಗೈತಿ. ಈಗ ಯಾವ್ದು ಹಾಕೊ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀನಿ. ಎರಡಕ್ಕೂ ಒಂದೊಂದು ಹಾಕೊಂಡಿದ್ದೀನಿ. ನಾಚಿಕೆ ಬಿಚ್ಚಿಡಂಗೂ ಇಲ್ಲ, ಚೆನ್ನಾಗಿ ಕಾಣಿಸಲ್ಲ. ನನಗೆ ಗೊತ್ತಾಗಿಲ್ಲ ಅವಾಗಿನ ನಾವು ಕ್ಯಾಮ್ರಾ ಫೋನ್ ಹಿಡ್ಕೊಂಡ್ರು ನಮ್ಮನೇಲಿ ವಿಡಿಯೋ ಮಾಡ್ತಾ ಇದ್ರಪ್ಪ, ಅದೇನು ಗೊತ್ತಾಗ್ಲಿಲ್ವೇ ನಿಮಗೆ? ಅಲ್ಲ ಯಾರು ಇದು ಬಿದೋಗ್ಬಿಟ್ಟಿದೆ ಅನ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲ, ಇದೇ ಬೇರೆ ಓಲೆ, ಇದೇ ಬೇರೆ ಓಲೆ. ಏನೇನಾಗಿದೆ ನೋಡೋಣ. ಸದ್ಯ ಯಾರು ಸಿಗದಿದ್ರೆ ಸಾಕು. ನಾನೀಗ ಹೆಂಗಾಗೋಗ್ಬಿಟ್ಟಿದ್ದೀನಿ ಅಂದರೆ, ಈಗ ನಾವು ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ನಿಲ್ಸಿದ್ದ ನಮ್ಮ ಮುಂದೆ ಇದ್ದವರು ವಿಶ್ ಮಾಡಿದ್ರು. ಅವ್ರು ಯಾರಿಗೇ ವಿಶ್ ಮಾಡಲಿ, ನನಗೆ ಗೊತ್ತೇನು ಪಾಪ ವೀಡಿಯೋಸ್ ನೋಡ್ತಾ ಇರ್ತಾರೇನೋ, ನಮಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ವಿಶ್ ಮಾಡೋರೆ ಅಂದ್ಬಿಟ್ಟು ದೊಡ್ಡದಾಗಿ ಸ್ಮೈಲ್ ಮಾಡ್ತಾ ಇರ್ತೀನಿ. ನೋಡಿದರೆ ಅವ್ರು ನಮ್ಮಿಂದ ಇರ್ತಾರಲ್ಲ, ಅವ್ರಿಗೆ ವಿಶ್ ಮಾಡ್ತಾ ಇರ್ತಾರೆ. ಎಷ್ಟೋ ಸರಿ ಹಿಂಗಾಗೋಗ್ಬಿಟ್ಟಿದೆ. ಸುಮ್ಮನೆ ನಾನು ಎಲ್ಲರಿಗೂ ಬಾಯ್ ಮಾಡ್ತಾ ಕೂತ್ಕೊಂಡ್ಬಿಟ್ಟಿರ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ವರ್ಲಿ ಪೇಂಟ್ ಅಲ್ಲ ಪೇಂಟಿಂಗ್ ವರ್ಲಿ ಅಲ್ಲ, ಬಟ್ ಅದೇ ಕಲರ್ಸ್ ಮಾತ್ರ ವರ್ಲಿ ಇರ್ತಾವೆ. ವರ್ಲಿ ಥರ ಇಲ್ಲೆಲ್ಲೋ ಮಧ್ಯದಲ್ಲಿ ಚೂರಿದೆ. ನಾನು ಲಾಸ್ಟಿಗೆ ವೀಡಿಯೋ ಮಾಡ್ಕೊತಿರೋದು. ತುಂಬ ಈ ಫುಲ್ 1-2 ಕಿಲೋಮೀಟರ್ವರೆಗೂ ಇದೇ ಇತ್ತು. ನನಗೆ ಮುಂಚೆಯಿಂದನೂ ಆ್ಯಕ್ಚುಲಿ ಹುಣಸೆಹಣ್ಣು ಚಾಕ್ಲೇಟ್ ತುಂಬ ಇಷ್ಟ. ಇದರಲ್ಲೇ ತುಂಬ ವೆರೈಟಿ ಬರುತ್ತೆ. ಹುಳಿ, ಮಾವಿನಕಾಯ್ದು, ಅದು ಇದು. ನಂಗೆ ಅವೆಲ್ಲ ಇಷ್ಟ ಇಲ್ಲ. ಈ ಹುಣಸೆಹಣ್ಣು ಚಾಕ್ಲೇಟೇ ತುಂಬ ಇಷ್ಟ. ತುಂಬ ತಿಂತಿದ್ದೀನಿ ಈಗಂತೂ. ಮುಂಚೆನೂ ತುಂಬ ತಿಂತಿದ್ದೆ. ಈಗ ಸ್ವಲ್ಪ ಏಸ್ಗೆ ಕಡಿಮೆ ಆಗುತ್ತೆ ಹಾಗಾಗಿ. ನಮ್ಮ ಮನೆಯವ್ರಿಗೆ ಇಷ್ಟ. ನಮ್ಮ ಎಕ್ಸಿಟ್ ಬರ್ತಾನೆ ಅನ್ನೋತ್ತಿಗೆ ಅವನಿಗೊಂದೆರಡು, ನಂಗೊಂದೆರಡು ತುಂಬ್ಕೊ ಬಂದಿದ್ದೆ. ಅವ್ನು ಬರಲ್ಲ ಅಂತ ಕೈ ಕೊಟ್ಬಿಟ್ಟ. ಪಾಪ ಅವ್ರು ಎಷ್ಟು ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದಾರೆ ಗೊತ್ತಾ. 10 ನಿಮಿಷ ಆಯಿತು ನಾವು ಬಂದು. ಹಿಂದಕ್ಕೆ ಹೋಗಿ ಮುಂದಕ್ಕೆ ಬನ್ನಿ, ನೀವೇನು ಫೋನ್ ನಮ್ಕ ಬಂದುಬಿಡ್ತೀರಾ, ಎಲ್ಲೆಲ್ಲಿ ದಾರಿ ತೋರಿಸುತ್ತೆ ಅಲ್ಲಿಗೆ ಇಲ್ಲೆಲ್ಲ ಬರೋದು ಅಂತ ಬೈತಾ ಇದ್ದಾರೆ. ಖುಷಿಲಿ ಅಂದರೆ ಒಳ್ಳೆ ರೀತಿಯಾಗಿ ಅಲ್ಲೇ ಹೊಡಿಬೋದಲ್ವಾ? ಒಳ್ಳೆ ರೀತಿಯಾಗಿ ಬೈತಾ ಇದ್ದಾರೆ. ಥ್ಯಾಂಕ್ ಯು. ಮತ್ತೆ ಆಯ್ತು, ತುಂಬಾ ಒಳ್ಳೇದಾಯ್ತು. ಅಲ್ಲ, ಈ ರೋಡಲ್ಲಿ ಯಾರಾದರೂ ರೆಸಾರ್ಟ್ ತಲುಪ್ತೀವ? ನಾನು ಹೇಳ್ದೆ ನಮ್ಮ ಮನೆಯವರಿಗೆ, ಅದಿಲ್ಲೇ ತೋರಿಸ್ತಿದೆ ನಡಿ ಅಂದರು. ಒಂದು ಮ್ಯಾಪ್ ಹಾಕೊಂಡು 4 ಕಡೆ ನೀನು ನನಗೆ ತೋರಿಸಮ್ಮ ಮ್ಯಾಪ್, ನೀನು ಹಂಗೆ ಇಟ್ಕೊಳ್ಳೋದಲ್ಲ. ಇಂತ ಬಂದವಪ್ಪ. ರೂಪೀಸ್ ರೆಸಾರ್ಟ್ ಅಂತ. ಒಳ್ಳೇದು ಮಾಡಪ್ಪ ಗಣೇಶ. ಇಲ್ಲಿ ಕಾರ್ ಪಾರ್ಕಿಂಗ್ ಏನು ಗೊತ್ತಿಲ್ಲ. ಇಷ್ಟೊತ್ತಿಗೆ ಹುಡುಕೋ ಬಂದು ಎಲ್ಲರಿಗೂ ಬೈಕೊಂಡು ಅವ್ರಿಗೇನು ಎಲ್ಲಿ ಜಾಗ ಸಿಗ್ಲಿಲ್ವಾ, ಇಷ್ಟು ದೂರ ಬಂದ್ರಾ ಅಂತ. ಪಾರ್ಕಿಂಗ್ ನೋಡಿ, ಇದು ಪಾರ್ಕಿಂಗು. ಮತ್ತು ನಾನು ತಿರ್ಗಾ ಒಂದ್ಸರಿ ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಪಾರ್ಕಿಂಗ್ ವಿಶಾಲವಾಗಿದೆ. ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ತುಂಬ ಜನ ಏನಿಲ್ಲ ಇಲ್ಲಿ. ಹಿಂದಿ ಸೊಪ್ಪಗಾಗ್ಬಿಟ್ಟಿದೆ ನೋಡಿ. ಇದೇ ಎಂಟ್ರೆನ್ಸ್ ನೋಡಿ. ರೆಸಾರ್ಟ್ಗೆ ಹೋದಾಗ ನಿಮಗೆ ಗೊತ್ತಿರೋರು ಯಾರು ಸಿಗ್ತಾರೆ ಅಂತ ಹೇಳಿದ್ವಿ. ಅಲ್ಲಿ ಕೂತಿದಾರಲ್ಲ, ಇವ್ರು ನೋಡೋಕೆ ಅಂತಾನೆ ಬಂದಿದ್ದು ನಾವು ಇವತ್ತಿಲ್ಲಿಗೆ. ಏನು ಎಂಜಾಯ್ ಮಾಡಲ್ವಲ್ಲಿದು? ಏನು ಬೇಗ ತಿನ್ಕೊಂಡು ಆಟಾಡಕ್ಕೆ ಹೋಗೋದು ಬಿಟ್ಬಿಟ್ಟು. ಇದು ಎಂಟ್ರೆನ್ಸ್. ಇದು ಹೋಗ್ತಿದ್ದಾಗೇನೆ ಸ್ವಲ್ಪ ಲೇಟ್ ಆಗಿತ್ತು, 3-3:30 ಆಗಿತ್ತು. ಹಾಗಾಗಿ ಫಸ್ಟ್ ಊಟ ಮುಗಿಸ್ಕೊಂಡು ಆಮೇಲೆ ಏನಿದ್ರು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಊಟ ಮಾಡ್ಕೊಳ್ತಾ ಇದೀವಿ. ಡೈರೆಕ್ಟ್ ಬರ್ತಿದ್ದಾಗೇ ಊಟಕ್ಕೆ ಬಂದೆ, ಯಾಕಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ನಾವು ಅಲ್ಲಿಂದ ಹೊರಟಾಗಲೇ ಲೇಟು. ಸೊ ಹಾಗಾಗಿ ಊಟ ಮಾತ್ರ ತುಂಬಾ ಚೆನ್ನಾಗಿದೆ. ಬಿರಿಯಾನಿ ಆಗಲಿ, ಗೀ ರೈಸ್ ಆಗಲಿ, ಪ್ರತಿಯೊಂದು. ಚಿಕನಲ್ಲಿ 3 ಥರ ಇದೆ. ಬಿರಿಯಾನಿ ಒಂದಿದೆ, ಚಿಕನ್ ಚಿಲ್ಲಿ ಒಂದು, ಚಿಕನ್ ಗ್ರೇವಿ ಒಂದು. ತುಂಬಾ ಚೆನ್ನಾಗಿದೆ. ವಾಯ್ಸ್ ಕೇಳಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಊಟ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ವೆಜ್ಜು ನಾನ್ ವೆಜ್ 2 ಇತ್ತು. ಪಾಯಸ, ಚಪಾತಿ, ಮತ್ತೆ ಬೇಬಿ ಕಾರ್ನ್ ಮಂಚೂರಿ, ಮತ್ತೆ ಎಲ್ಲ ನಾವು ಹೋಗಿದ್ದು ಸ್ವಲ್ಪ ಲೇಟ್ ಅಲ್ಲ, ಹಾಗಾಗಿ ಎಲ್ಲ ಖಾಲಿಯಾಗಿತ್ತು. ಗೀ ರೈಸ್ ಮಾತ್ರ ಸಕ್ಕತ್ತಾಗಿತ್ತು. ಮತ್ತು ವೈಟ್ ರೈಸು, ರಸಮ್ಮು, ಮೊಸರನ್ನು. ನಂಗೆ ಯಾಕೋ ಇತ್ತೀಚೆಗೆ ಸ್ವಲ್ಪ ಮೊಸರನ್ನ ಜಾಸ್ತಿ ತಿನ್ನಂಗೆ ಆಗ್ಬಿಡಿದೆ. ಅದೊಂದು ಏಸ್ಕೆ ಆಗಲ್ಲ. ಇನ್ನೆಲ್ಲ ತಿನ್ನೋ ಆಸೆ ಆಗುತ್ತೆ, ಬಟ್ ತುಂಬ ತಿನ್ನೋಕ್ಕಾಗಲ್ಲ. ಚಿಲ್ಲಿ ಚಿಕನ್, ಮತ್ತು ಚಿಕನ್ ಚಾಪ್ಸು, ಮತ್ತು ಬಿರಿಯಾನಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ಮಾಮೂಲಿ ಇನ್ನೇನು ನಾನ್ ವೆಜ್ ಆದಮೇಲೆ ಈರುಳ್ಳಿ, ಸೌತೆಕಾಯಿ ಇದೆಲ್ಲ ಇರಬೇಕಲ್ಲ. ಊಟ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ. ಇಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ರೈಟ್ ಸೈಡು ಪೂಲ್ ಇದೆ, ಎಲ್ಲ ಫೋಕಸ್ ಮಾಡೋಕ್ಕಾಗಲ್ಲ. ನೋಡಿ ಮಕ್ಕಳೆಲ್ಲ ಓಡ್ ಬರ್ತಿದ್ದಾರೆ. ಯಾವ ಮಕ್ಕಳು ಅಂತ ಗೊತ್ತಾಯ್ತಾ? ನಮ್ಮ ಸ್ಕೂಲ್ ಮಕ್ಕಳು. ಬನ್ನಿರಿ. ನನ್ನ ಮಗಳಿಗೆ ಗೊತ್ತಾಗೋದು ಬೇಡ ಅಂತ ಅಂದ್ಕೊಂಡು ಅಷ್ಟರಲ್ಲಿ ಗೊತ್ತಾಗ್ಬಿಡ್ತದಕ್ಕೆ. ನೀವು ಯಾಕೆ ಇಲ್ಲಿ ಬಂದ್ರಿ ಅಂತ ಕೇಳಂಗಾಯ್ತು ಮಗಳು. ಖುಷಿ ಆಗ್ಲಿಲ್ವನ? ನೀನ್ ಫ್ರೆಂಡ್ಸ್ ಜೊತೆ, ನಾವು ಬೇರೆ ವಿಡಿಯೋ ಮಾಡಕ್ ಬಂದಿರೋದು. ಸ್ವೆಟರ್ ಬಿಚ್ಕೊಡಿ. ನೀವ್ ಯಾಕೆ ಇಲ್ಲಿಗೆ ಬಂದ್ರಿ ಅಮ್ಮ ಅಂತ ಕೇಳಂಗಾಗೈತಲ್ಲ. ನಾನೆಲ್ಲೋ ನನ್ನ ಮಗಳು ಒಂದೇ ಬೇಜಾರ ಮಾಡ್ಕೊಂಡಿರುತ್ತೆ, ಎಂಜಾಯ್ ಮಾಡಕ್ ಬರಲ್ಲ ಅಂತ ಬಂದ್ರೆ
ನೀವು ಯಾಕೆ ಬಂದ್ರಮ್ಮ ಅಂತ ಕೇಳ್ತಿದ್ದೆ. ಇನ್ನೆಷ್ಟು ಹಿಂಸೆ ಕೊಟ್ಟಿರ್ತೀನಿ ನಾನು ಈಗ ಅನಿಸ್ತಿದೆ. ಪಾಪ ಅದು ಒಂದೇ ಎಂಜಾಯ್ ಮಾಡಲ್ಲ. ಅದು ಆ್ಯಕ್ಚುಲಿ ನನಗೂ ಸರಿ ಅನಿಸ್ಲಿಲ್ಲ. ಪಾಡಿಗೆ ನೀವು ನನ್ನ ಮಗಳು ಒಂದು ಸೂಸಿಗೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ಶೈ ನೇಚರ್, ಅದು ನಾಚಿಕೊಳ್ಳುತ್ತೆ. ಏನಾರು ತಿನ್ನಬೇಕು ಮಾಡಬೇಕು ಅಂದ್ರೂ. ಹಾಗಾಗಿ ಪಾಪ ನೋಡೋಣ ಹೆಂಗೆ ಮಾಡುತ್ತೆ, ಬಟ್ಟೆ ಎಲ್ಲ ಹೇಗೆ ಪ್ಯಾಕ್ ಮಾಡ್ಕೊಳ್ಳುತ್ತೆ ಅಂತ ಬಂದಿದ್ದು. ಏನೋ ಸ್ವೆಟರೇ ತೆಗ್ದಿಲ್ಲ ಅದು, ಇನ್ನೇನು ಪ್ಯಾಕ್ ಮಾಡ್ಕೊಳ್ಳೋದು. ಹಾಗೆ ನೋಡಿ ಈ ಥರ ಇದೆ. ಆ್ಯಕ್ಚುಲಿ ರೂಮ್ಸ್ ಎಲ್ಲ ಚೆನ್ನಾಗಿದೆ, ಇನ್ನು ಒಳಗೆಲ್ಲ ಗೊತ್ತಿಲ್ಲ ಹೇಗಿದೆ ಅಂತ. ಓ ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್, ಬಟ್ ನೀರಿಲ್ಲ. ರೈನ್ ಡ್ಯಾನ್ಸ್ ನಮ್ಮ ಮನೆಯವ್ರು ಏನು ಹೇಳ್ತಾರೆ ಅದನ್ನೇ ಹೇಳ್ತಾ ಇರ್ತೀನಿ. ಚೆನ್ನಾಗಿದೆ, ಒಳ್ಳೆ ಮಲ್ನಾಡ್ ಸೈಡ್ ಮನೆಗಳಿದ್ದಂಗಿದಾವಪ್ಪ. ಚೆನ್ನಾಗಿದೆ, ಸಖತ್ತಾಗಿದೆ ಅಲ್ಲ. ಹಾಂ ಮನೆಯೇ ಅಂತ ಹೇಳ್ಬೋದು. ಅಲ್ಲಲ್ಲೇ ನೋಡಿ ಟೆಂಟ್ ಇದೆ. ಯಾಕಂದರೆ ನಾವು ಸ್ಟೇ ಆಗಂಗೆ ಬಂದಿಲ್ಲಲ್ಲ, ಬೆಳಗ್ಗೆ ಹೋಗಿ ಸಂಜೆ ಬರೋಣ ಅಂತ ಬಂದಿದ್ದು. ಆ್ಯಕ್ಚುಲಿ ನಾವು ಬಂದಿದ್ದೆ ಈಗ ನಮ್ಮ ಮಗಳು ಬಂದಿದ್ದಾಳಲ್ಲ ಅಂತ ಅವಳು ಬೆಳಗ್ಗೆ ಕಳಿಸ್ಬಿಟ್ಟು ನಾವು ಮಧ್ಯಾಹ್ನ ಬಂದು ಈಗ ಸಂಜೆವರೆಗೂ ಇದ್ಬಿಟ್ಟು ಇನ್ನೇನು ಮಗಳು ಹೊರಡೋ ಟೈಮಿಗೆ ನಾವು ಹೊರಡ್ತೀವಿ ಅಷ್ಟೇ. ಮಕ್ಕಳು ನೋಡಿ ಎಲ್ಲ ಆಟ ಆಡ್ತಿದ್ದಾರೆ. ನನ್ನ ಮಗಳೆಲ್ಲ ಆಟ ಆಡ್ತಿದ್ದೀವಿ. ನನ್ನ ಮಗಳು ಹೆಂಗೆ ಚಪ್ಪಗಿದ್ಲು. ನಾವು ಹಿಂಗೆ ಹೋಗಿ ಹಿಂಗೆ ಬರೋದು ಡ್ರೆಸ್ ಚೇಂಜ್ ಮಾಡ್ಕೊಂಡೇ ಬಂದಿದ್ದೆ. ಅದು ಯಾವ ಮೈದಲ್ಲಿ ಹೋಗಿ ಮಾಡ್ಕೊಂಬಂತೂ ಗೊತ್ತಿಲ್ಲ. ಪರವಾಗಿಲ್ಲ, ಅದಕ್ಕೆ ನೀರೊಂದಿದ್ರೆ ಖುಷಿ. ಅದಕ್ಕೆ ನಮ್ಮ ಮನೆಯವ್ರು ನೋಡಿ ನಾನು ನೋಡಿಕೊಂಡು ಓಡಾಡ್ತಿದ್ದೆ. ನಿಮ್ಮ ಮಗಳಲ್ಲಿ ಪಾಪ ತಿನ್ನಂಗಿಲ್ಲಲ್ಲ, ಡ್ರೆಸ್ ಚೇಂಜ್ ಮಾಡ್ಕೊಂಡು ನೋಡಿ. ಅದು ಯಾವ ಮೈದಾನ ಡ್ರೆಸ್ ಚೇಂಜ್ ಮಾಡ್ಕೊಂಡು ಯಾರು ಇಲ್ಲ ನನ್ನ ಮಗಳು ಇಲ್ಲಿ ಅಂತಿರೋದು. ಅದು ಯಾವಾಗ ಅದು ಯಾವ ಮೈದಲ್ಲಿ ಹೋಗಿ ಮಾಡ್ಕೊಂಬಂತ ಗೊತ್ತಿಲ್ಲ. ಓ ಪಾಪ ಇಷ್ಟೇನಾ ಅಂತ ತಗೊಳಪ್ಪ. ನನ್ನ ಅರ್ಧ ಹಾಕಕ್ಕೆ ನನ್ನ ಮಗಳದ್ದು ನಂದನ್ನು ನಮ್ಮ ಮನೆಯವ್ರನ್ನ ಅದು ನನ್ನ ಬ್ಯಾಗ್ ಅರ್ಧ ಹಾಕ್ತಾರೆ, ನನ್ನ ಮಗಳದ್ದು ಇದು ಕಿತ್ತಾಕ್ತಾರೆ. ನೋಡಿ ಇಲ್ಲಿ ಮಕ್ಕಳನ್ನ ಆಟ ಆಡಕ್ಕೆ ಬಿಟ್ಬಿಟ್ಟು ಅವರೆಲ್ಲ ಪಾಪ ನೋಡ್ಕೊತಿದ್ದಾರೆ. ತುಂಬ ಜನ ಮಕ್ಕಳು ಕರ್ಕೊ ಬಂದಿದ್ರಲ್ಲ, ಹಾಗಾಗಿ ಇರೋದು 10 ಜನ ಟೀಚರ್ಸ್ ಇರ್ಬೋದು. ಪಾಪ ಎಲ್ಲರನ್ನೂ ನೋಡ್ಕೊಬೇಕಲ್ವಾ, ಚಿಕ್ಕ ಚಿಕ್ಕ ಮಕ್ಕಳು. ಹಾಗಾಗಿ ಎಲ್ಲರೂ ಒಟ್ಟಿಗೆ ನೋಡ್ಕೊತಾ ಇದ್ದಾರೆ. ಹಾಗೆ ದೊಡ್ಡ ಮಕ್ಕಳೆಲ್ಲ ಸ್ವಲ್ಪ ಮುಂದೆ ಹೋಗಿ ಆಟ ಆಡ್ಕೊತಾ ಇದ್ದಾರೆ. 7th 6th 8th ಇದೆಯೋ ಏನೋ ಗೊತ್ತಿಲ್ಲ ಆ ಮಕ್ಕಳೆಲ್ಲ. ವೇವ್ಸ್ ಪೂಲ್ ಇದು ಸಕ್ಕರಾಗಿದೆ. ನನ್ನ ಮಗಳು ನೋಡಿ ಇಲ್ಲಿ ಆಟ ಆಡ್ಕೊತಾ ಇದೆ. ನೋಡಿ ಮಕ್ಳನ್ನ ಸ್ವಲ್ಪ ಲೂಸ್ ಬಿಟ್ಬಿಟ್ರೆ ಏನು ಮುಂದಕ್ಕೆ ಹೋಗ್ತಾರೆ ವೇವ್ಸ್ ಜೊತೆನೆ. ಹೀಗೆ ಮಕ್ಕಳನ್ನ ಟ್ರಿಪ್ ಎಲ್ಲ ಕಳಿಸಿದಾಗ ಪೇರೆಂಟ್ಸ್ ಬರಬಾರ್ದು. ಬಟ್ ಏನು ಅಂದರೆ ನನ್ನ ಮಗಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಒಂದು ವಾರದಿಂದ ಮುಂಚೆನೇ ಸ್ವಲ್ಪ ಅವಳಿಗೆ ಹೊಟ್ಟೆ ನೋವಾಗಲಿ ಮತ್ತು ಒಳ ಜ್ವರ ಎಲ್ಲ ಇತ್ತು. ಬಟ್ ಜ್ವರ ಹೇಗೆ ಅಂದರೆ ಬಿಟ್ಬಿಟ್ಟು ಬರೋದು. ಬೆಳಗ್ಗೆ ರಾತ್ರಿ ಟೈಮ್ ತುಂಬ ಇರೋದು, ಬೆಳಗ್ಗೆ ಇರ್ತಿರ್ಲಿಲ್ಲ. ಬಟ್ ಬೆಳಗ್ಗೆ ತುಂಬ ಡಲ್ ಆಗಿರೋಳು, ಡಾರ್ಕ್ ಸರ್ಕಲ್ ಎಲ್ಲ ಇರೋದಲ್ಲ, ಹಾಗಾಗಿ ಗೊತ್ತಾಗೋದು ಅವಳು ಸ್ವಲ್ಪ ಡಲ್ ಆಗಿದ್ದಾಳೆ ಅಂತ ಹೇಳಿ. ಮತ್ತು ಅವಳಿಗೆ ಈಗ 1 ಮಂತಿಂದನೂ ಹೊಟ್ಟೆ ನೋವಿದೆ. ಯಾವಾಗ ಹೊಟ್ಟೆ ನೋವು ಬರುತ್ತೆ, ಯಾವಾಗ ಹೇಳ್ತಾಳೆ ಗೊತ್ತಿಲ್ಲ. ಮತ್ತು ನಾವು ಅವ್ರ ಜೊತೆ ಕಳಿಸ್ಬಿಟ್ಟು ತುಂಬ ದೂರ, ಒಂದು 80 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ, ಬೆಂಗಳೂರಿಂದ ಅಲ್ಲಿಗೆ. ಹಾಗಾಗಿ ಕಳಿಸ್ಬಿಟ್ಟು ಮತ್ತು ಅವಳೊಬ್ಳು ವೀಕ್ ಆಗಿಬಿಟ್ರೆ ಅವಳ ಜೊತೆ ಒಬ್ಬರು ಟೀಚರ್ಸ್ ಇರಲೇಬೇಕಾಗುತ್ತೆ. ಪಾಪ ಅವ್ರಿಗೂ ರಿಸ್ಕ್ ಆಗುತ್ತೆ. ಬಟ್ ಮತ್ತೆ ಅಲ್ಲಿ ಹೋದ್ರೆ ಆ ಟೀಚರ್ಸ್ಗೂ ಕೂಡ ನೆಮ್ಮದಿ ಇರಲ್ಲ. ಹಾಗಾಗಿ ಜೊತೆಗೆ ನಾವು ಹೋದರೆ ಅಕಸ್ಮಾತ್ ಅವಳಿಗೆ ಏನಾದರೂ ಜ್ವರ ಬಂದರೆ ಅಥವಾ ಹೊಟ್ಟೆ ನೋವೇನಾದರೂ ಆದರೆ ಹೇಳ್ತಾ ಇದ್ರೆ ಬೇಕಾದ್ರೆ ಮನೆ ಕರ್ಕೊಬಂದ್ಬಿಡೋಣ, ಅವ್ರಿಗೂ ರಿಸ್ಕ್ ಆಗೋದು ಬೇಡ ಅಂದ್ಕೊಂಡು ಹೋಗಿದ್ದೆ. ಮತ್ತು ಜೊತೆಲಿ ಅವಳು ಫಸ್ಟ್ ಟೈಮ್ ನಾವು ಕಳಿಸಿರೋದ್ರಿಂದ ಅವಳು ಹೇಗೆ ಇರ್ತಾಳೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಡಲ್ಲಾಗಿರ್ತಾಳೋ ಹೇಗೆ ಅಂತ ಹಾವಭಾವನೂ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ಜೊತೆಗೆ ನಾವು ಹೋಗಿರ್ಲಿಲ್ಲಲ್ಲ, ತುಂಬ ದಿನ ಆಗಿತ್ತು ರೆಸಾರ್ಟ್ಗೆ ಹೋದಾಗುತ್ತೆ. ಮಗಳನ್ನೂ ನೋಡ್ಕೊಂಡಂಗೆ ಅಷ್ಟೇ. ಪಾಪ ಎಲ್ಲ ಅವರೇ ನೋಡ್ಕೊತಾ ಇದ್ರು. ನಾವು ದೂರದಿಂದ ಹಾಗೆ ಗಮನಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದಷ್ಟೇ. ನೋಡಿ ಗನ್ಮ್ಯಾನ್ ಹೇಗಿದ್ದಾರೆ ಅಂತ ನೋಡಿದ್ರೇ ಭಯ ಆಗುತ್ತೆ. ಗಡ್ಡ ಓಡಾಡ್ತಿರೋದು ನೋಡಿ ವೀರಪ್ಪನವ್ರನ್ನ ನೋಡ್ದಂಗೆ ಆಗ್ತದೆ. ಗನ್ನಿಗೂ ಅವ್ರಿಗೆ ಆ್ಯಕ್ಚುಲಿ ಸೂಟೇ ಆಗ್ತಿಲ್ಲ, ಆದರೂ ನೋಡೋಕ್ಕೇನು ಒಂಥರ ಖುಷಿ ಆಗ್ತದೆ. ನೋಡಿ ಇಲ್ಲಿ ಹಿಡ್ಕೊ ಕೂತಿದ್ದಾರೆ. ಎಲ್ಲೋದ್ರೂ ಬರೋಲ್ಲ ನಮ್ಮ ಜೊತೆ, ಬರೀ ಅವ್ರದ್ದೇ ಅವ್ರ ಕೆಲಸ ಆಗುತ್ತೆ. ಅವ್ರದ್ದೇನಾರು ವೀಡಿಯೋ ಮಾಡೋದಿದ್ರೆ. ಈಗ ನೋಡಿ ಸರಿ ಯಾವ ಕೆಲಸ ಕೊಟ್ಟು ಕೂರಿಸಿದ್ವಿ ನೋಡಿ. ಇವಾಗ ದೊಡ್ಡ ವೇವ್ಸ್ ಬರ್ತಿದೆ. ನನಗೆ ತುಂಬ ಖುಷಿ. ಈ ಥರದ್ರಲ್ಲಿ ಆಟ ಆಡೋಕ್ಕೆ ನನಗೆ ತುಂಬಾ ಇಷ್ಟ. ಈ ಟೈಮಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಾನೇನು ಆಟ ಆಡೋಕ್ಕೆ ಹೋಗಲಿಲ್ಲ. ಪಾಪ ಟೀಚರ್ಸ್ ಎಲ್ಲ ನೋಡಿ ಅವರು ಎಂಜಾಯ್ ಮಾಡಬೇಕು ಅಂತ ಅವ್ರಿಗೂ ಆಸೆ ಇರುತ್ತಲ್ವಾ, ಆಟ ಆಡಬೇಕು ಅನಿಸುತ್ತೆ ಯಾರಿಗಾದ್ರೂ ಅಷ್ಟೇ. ಆದ್ರೂ ಮಕ್ಕಳನ್ನೆಲ್ಲ ಹೇಗೆ ನೋಡ್ಕೊತಾ ಇದ್ದಾರೆ. ಅವ್ರು ಸುಮ್ಮನೆ ಪಾಪ ಮಕ್ಕಳಿಗೆ ಖುಷಿ ಪಡಿಸೋಕೆ ಅಂತಲೇ ಕರ್ಕೊಂಬರೋದು. ಬಟ್ ನನ್ನ ಕಡೆಯಿಂದ ಎಲ್ಲ ಟೀಚರ್ಸ್ಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಕೇರ್ ಮಾಡ್ತಾಯಿದ್ದಾರೆ ದೂರದಲ್ಲಿ ನಿಂತ್ಕೊಂಡು. ನಾವೀಗ ಪೇರೆಂಟ್ಸ್ ಬಂದರೂ ಕೂಡ ಸ್ವಲ್ಪ ಮಕ್ಳಿಗೆ ಫ್ರೀಯಾಗಿ ಬಿಟ್ಬಿಟ್ಟು ನಾವು ಆಟ ಆಡೋದು, ಫೋಟೋ ತೆಗೆಯೋದು ಅದರೆಲ್ಲ ಮುಳುಗೋಗ್ಬಿಡ್ತೀವಿ. ಬಟ್ ಅವರು ಹಾಗಿಲ್ಲ. ಅದೊಂದು ಸ್ವಲ್ಪ ನನಗೆ ಧೈರ್ಯ ಬಂತು. ಹಾಗೆ ಅದು ಪಾಪ ಫ್ರೆಂಡ್ಸ್ ಜೊತೆ ಫಸ್ಟ್ ಟೈಮ್ ಹೋಗೋದು, ಅದಕ್ಕೂ ಏನೋ ಒಂಥರ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ನೋಡಿ ಇದೆಲ್ಲ ಹೊಸ್ದಾಗಿ ಮಾಡಿರೋ ಅಂಥದ್ದು ರೋಪ್ ಆ್ಯಕ್ಟಿವಿಟೀಸು ತುಂಬ ಇದೆ. ನನಗೆ ಈ ಟೈಮಲ್ಲಿ ಹಾಡಾಗಿಲ್ವಲ್ಲ, ಹಾಗಾಗಿ ಯಾವುದೂ ಆಟ ಆಡಲಿಲ್ಲ. ನಮ್ಮ ಮನೆಯವರಿಗೆ ಇಂಟ್ರೆಸ್ಟ್ ಇಲ್ವಂತೆ ಆಟ ಆಡೋಕ್ಕೆ. ಅವ್ರಿಗೆ ಏನಿದ್ರು ಡ್ರಿಂಕ್ಸ್ ಮಾಡೋದು ಅಷ್ಟೇ ಕ್ರೇಜ್ ಅಂತೆ. ಆಟ ಆಡ್ರಿ ಇಲ್ಲಿ ಮಕ್ಕಳ ಜೊತೆ ಅಂದೆ. ಹೋಗವ ಯಾರು ಆಟ ಆಡಿಸ್ತಾರೆ ಅಂತ ತೂಗುಡಿಸ್ತಾ ಕೂತಿದ್ರು.
ಅದೆಲ್ಲ ನೋಡಿ ಎಷ್ಟು ವಿಶಾಲವಾಗಿದೆ ಗೊತ್ತಾ. ಈಗ ಎಲ್ಲ ಆಯಿತು, ನಮ್ಮ ಮಕ್ಕಳು ಕೂಡ ಪೂಲಲ್ಲೆಲ್ಲ ಆಟ ಆಡ್ಕೊಂಡು ಮಜಾ ಮಾಡಿಕೊಂಡು ಹೋಗಿದ್ದಾರೆ. ಪಾಪ ಏನೇನು ಡ್ರೆಸ್ ಚೇಂಜ್ ಮಾಡಿಕೊಂಡು ಅದಕ್ಕೆ ಏನು ಗೊತ್ತಾಯಿತು ಗೊತ್ತಿಲ್ಲ. ಈಗ ನಾನು ಹೋಗಿ ಮಾಡೋಣ ಅಂದರೆ ಪಾಪ ಟೀಚರ್ಸ್ಗಳಿಗೆ ಹಿಂಸೆ ಕೊಟ್ಟಂಗೆ ಆಗಿಬಿಡುತ್ತೆ, ನಾವು ಅಲ್ಲಿದ್ದಷ್ಟು ಮಾಡಿದಷ್ಟು. ಹಾಗಾಗಿ ಅವ್ರಿಗೆ ಹಿಂಸೆ ಆಗುತ್ತೆ ಅಂತ ನಾನು ಸುಮ್ಮನೆ ಮಗಳನ್ನ ದೂರದಿಂದ ನೋಡೋಣ ಅಂತ ಅನ್ಕೊಬಂದೆ. ಈಗ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡಲ ಹಂಗೆ ಹಿಂಗೆ ಅಂತ ಕೇಳಿದೆ. ನಮ್ಮನೆಯವರು ಬೇಡ ಅಂದರು. ಪಾಪ ಟೀಚರ್ಸ್ ಅವರು ಇಲ್ಲಿ ನಾನು ನೋಡ್ಕೊಂಡಲ್ಲ ಎಷ್ಟು ಚೆನ್ನಾಗೆಲ್ಲ ನೋಡ್ಕೊತಿದ್ರು. ಪಾಪ ಅವ್ರು ಎಂಜಾಯೇ ಮಾಡಲಿಲ್ಲ, ಪ್ರತಿಯೊಂದು ಮಕ್ಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾಯಿದ್ರು. ಈಗ ಮಕ್ಕಳೆಲ್ಲ ಈಗ ಹೊರಡ್ತಾ ಇದ್ದಾರೆ. ಡ್ರೆಸ್ ಎಲ್ಲ ಚೇಂಜ್ ಆಯಿತು. ನನ್ನ ಮಗಳು ಏನು ಮಾಡ್ಕೊಂಡಿದ್ದಾಳೆ ಗೊತ್ತಿಲ್ಲ, ಈಗ ಹೋಗಿ ನೋಡಬೇಕು. ಹಾಗೆ ಇವರು ಮಕ್ಕಳನ್ನ ಕರ್ಕೊಂಡು ಬಂದಲ್ಲ ವ್ಯಾನ್ ಮತ್ತು ಬಸ್ಸಲ್ಲಿ, ಅವರು ಡ್ರೈವರ್ಸ್ ಇರೋ. ಹಾಗೆ ನಮ್ಮ ಮನೆಯವರು ನಮ್ಮದು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ ಅಂತ ಹೇಳಿದ್ರು. ಖುಷಿ ಆಯಿತು, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾವು ಟೀಚರ್ಸ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿರ್ತೀವೋ ಅದೇ ಟೀಚರ್ಸ್ ಇವ್ರಗಳ ಮೇಲೆ ನಂಬಿಕೆ ಇಟ್ಕೊಂಡು ಮಕ್ಕಳು ಕರ್ಕೊಂಡ್ಬಂದಿರ್ತಾರೆ. ಇವರು ಕೂಡ ಜೋಪಾನವಾಗಿ ಕರ್ಕೊಂಬರ್ಬೇಕು. ಚೆನ್ನಾಗಿ ಚೆನ್ನಾಗಿ ಕರ್ಕೊಂಡ್ಬಂದ್ರು. ಖುಷಿ ಆಯಿತು, ಥ್ಯಾಂಕ್ ಯು ಸೋ ಮಚ್. ಇದೇ ನನ್ನ ಮಗಳು ಸ್ಕೂಲ್ ವ್ಯಾನ್, ಅದ್ರ ಹಿಂದೆನೇ ಹೋಗ್ತಾ ಇದೀವಿ. ಟ್ರಿಪ್ಪಿಗೆ ಹೋಗಿತ್ತಲ್ಲ ಆ ವ್ಯಾನ್ ಇದು. ಅದೇ ನಾವು ಬೇಗ ಹೋಗ್ತೀವಿ, ಅಲ್ಲಿಂದ ಬೇಗ ಹೊಟ್ವಲ್ಲ, ಬೇಗ ಹೋಗ್ತೀವಿ. ಫಿಲ್ಮಿಗೆ ಹೋಗೋಣ ಅನ್ಕೊಂಡಿದ್ದು ನಮ್ಮ ಮಾಲಾಶ್ರೀ ಮ್ಯಾಮ್ದು ಮಗಳದು ಫಿಲ್ಮಿಗೆ. ಇಲ್ಲೇ ಟೈಮ್ ಆಗೋಗ್ಬಿಡ್ತು ನೋಡಿ. ಈಗ ನ್ಯಾಪ್ಕಿನ್ ಬಂದಿದ್ರು, ಇಲ್ಲಿ ಮಾರ್ತಾ ಇರ್ತಾರಲ್ಲ, ತಗೊಂಡ್ರು. ಪಾಪ ಬೇರೆ ಕಡೆ ಯಾವಾಗಲೂ ನಾರ್ತಿ ಅವ್ರು ಮಾರ್ತಾ ಇದ್ರಲ್ಲ, ಅವ್ರಿಗೆ ತಗೊಂಡು. ಇಲ್ಲಿ ನಮ್ಮ ಹೆಣ್ಮಕ್ಳೇ ಮಾರ್ತಾ ಇದ್ವಾ, ಹೊಟ್ಟೆ ಉರಿದು ಬಿಡ್ತು ಅಕ್ಕ ತಗೊಳಕ ಅಂತ. ಹಾಗಾಗಿ ಒಂದು 100 ರೂಪಾಯಿಗೆ ಇದೊಂದು 6 ಕೊಟ್ಟರು. ಆಮೇಲೆ ಪಾಪ ಅಂತ ತಗೊಂಡೆ. ಆ್ಯಕ್ಚುಲಿ ತಗೊಳಂಗೆ ಇರಲಿಲ್ಲ ಪಾಪ. ಅವು ಏನೋ ನಮ್ಮ ಮಕ್ಕಳು ಅಂತ ಅನ್ನಿಸ್ತು, ಹಂಗಾಗಿ ತಗೊಂಡೆ. ಮತ್ತು ಇನ್ನೊಂದು ಸ್ವಲ್ಪ ದೂರ ಹೋಗಿ ನಿಲ್ಲಿಸ್ತೀನಿ. ನಮ್ಮ ಇನ್ನೊಬ್ರು ಬ್ರದರ್ ಪಾಪ ಬಂದ್ಬಿಟ್ಟು ಅಕ್ಕ ತಗೊಳಕ್ಕ ಬೆಳಗಿಂದ ವ್ಯಾಪಾರನೇ ಆಗಿಲ್ಲ, 50 ರೂಪಾಯಿಗಾದ್ರೂ ತಗೊಳಕ್ಕ ಅಂತ. ಹಾಗಾಗಿ ಇದೊಂದು 100 ರೂಪಾಯಿಗೆ ತಗೊಂಡೆ ನೋಡಿ. ತಗೊಂಡಿದ್ರು ನಾನು ಮತ್ತೆ ಇದು ತಗೊಂಡೆ, ವ್ಯಾಪಾರ ಆಗಿಲ್ಲ ಅಂತ ಹೇಳಿದಾಗ ಹೊಟ್ಟೆ ಉರಿದೋಗ್ಬಿಡ್ತು. ಆಮೇಲೆ ಇನ್ನೊಂದು ಸ್ವಲ್ಪ ದೂರ ಬರ್ತೀನಿ. ಇನ್ನೊಬ್ರು ಅಂದ್ಬಿಟ್ಟು ಅಕ್ಕ ನನಗೆ ಬುಕ್ ಇಲ್ಲ ತಗೊಳಕ್ಕಂದ್ರು. ಇಲ್ಲಿ ನಮ್ಮಲ್ಲಿ ಅವ್ರು ಹೊಡೆದು ಬಿಡ್ತಾರೋ ಅಂತ ಎದ್ರಿಕೊಬಿಟ್ಟು ನಾನೇ ಚಿರ್ಕಾಗ್ಬಿಟ್ಟೆ. ಇಲ್ಲ ಕಣವ ತಮ್ಮ ಅಂತೀನಿ, ನೋಡು ನಿನ್ಗಿಂತ ಜಾಸ್ತಿ ನಾನೇ ಇಟ್ಕೊಂಡಿದ್ದೀನಿ, ಬೇಡ ಅಂದೆ. ಆಮೇಲೆ ಹೋಯ್ತು ಅಕ್ಕ. ಆದ್ರೂ ಒಂದು 3 ಆದ್ರೂ ತಗೊಳಕ ಅಂತ ಬೇಡ ಅನ್ಕೊಂಡು ಸುಮ್ಮನೆ. ಅಲ್ಲ ಅವ್ರು ಹೇಳೋದು ನೋಡ್ರೆ ನಿಜವಾಗ್ಲೂ ಹೊಟ್ಟೆ ಉರಿದೋಯ್ತು. ಹೌದು. ಆಮೇಲೆ ಅಂತಾರೆ 10 ಜನ ಒಟ್ಟಿಗೆ ಬಂದ್ಬಿಟ್ರೆ ಅದು ಯಾವ್ದನ್ ಬಿಲೀವ್ ಮಾಡ್ತೀರಿ ಯಾವ್ದನ್ ಬಿಡ್ತೀರಾ, ಎಲ್ಲಾರ್ದು ಒಂದೇ ಡೈಲಾಗ್ ಆದ್ರೆ. ನಮ್ಗೆ ಸತ್ಯ ಯಾವ್ದು ಸುಳ್ಳು ಯಾವ್ದು ಅಂತ ಗೊತ್ತಾಗದೇ ಇದ್ದಾಗ ನಾನು ಫಸ್ಟ್ನೇ ತಗೊಳ್ಳುವಾಗ ಅಯ್ಯೋ ಈಗ ಟ್ರಾಫಿಕ್, ನಾನು ಈಗ ದುಡ್ಡು ತೆಗಿಯಕ್ಕೆ ಅಂತ ಹೋಗ್ತಾ ಇದ್ದೆ. ಫಸ್ಟ್ ನಾನು ಇಸ್ಕೊಳ್ಳಲ್ಲ ಇವನ್ನ, ಯಾಕಂದ್ರೆ ಪಾಸ್ ಆಗ್ಬಿಟ್ರೆ ಅವಾಗ ದುಡ್ಡು ಮಿಸ್ ಆಗ್ಬಿಡುತ್ತಲ್ಲ ಅಂತ. ದುಡ್ಡು ತೆಗಿವಾಗ ಪಾಪ ಅವ್ರು ತಗೋತಾರ ಅಂತ ಆಸೆಲಿ ಇರ್ತಾರಲ್ಲ, ಪಾಪ ಹೊಟ್ಟೆ ಉರಿಯುತ್ತೆ ಅಂತ ನಾನು ದುಡ್ಡು ತೆಗಿಯಲ್ಲ ಮಾಡ್ತಾ ಇರ್ಲಿಲ್ಲ. ಆಮೇಲೆ ಅಕ್ಕ ಅಲ್ಲಿ ಬರ್ತೀನಿ ಕೊಡಕ್ಕ ಅಂತ ಆವಾಗ ದುಡ್ಡು ತಕೊಂಡು ಪಾಪ ಚೇಂಜ್ ಎಲ್ಲ ತಗೊಂಡು ಕೊಟ್ಟೆ. ಅವಾಗ ಅಷ್ಟು ಹೊಟ್ಟೆ ಉರಿದೋಗ್ಬಿಡ್ತು. ಆಮೇಲೆ ಇನ್ನೊಂದು ಪಾಪ ಹುಡುಗ ಬಂದ್ಬಿಟ್ಟು, ಅದು ಅಕ್ಕ ನನಗೆ ಬೆಳಗಿಂದ ವ್ಯಾಪಾರ ಆಗಿಲ್ಲ, ಒಂದಾದ್ರೂ ತಗೊಳಕ್ಕ 50 ರೂಪಾಯಿಗಾದ್ರೂ ತಗೊಳಕ್ಕ ಅಂದ್ಬಿಟ್ಟ. ಆಮೇಲೆ ಒಂದು ಸ್ವಲ್ಪ ದೂರ ಯೋಚನೆ ಮಾಡ್ಕೊಬಂದೆ, ಅಯ್ಯೋ ಹೆಂಗೆ ಅಲ್ವಾ ಜನಗಳು ಒಬ್ರೊಬ್ರು ಪರಿಸ್ಥಿತಿ ಹೆಂಗಿರುತ್ತೆ ಅಂತ. ಪಾಪ ಅವ್ರು ವ್ಯಾಪಾರ ಮಾಡ್ತಾರೆ. ಅವ್ರಿಗಿಂತ ಆ್ಯಕ್ಚುಲಿ ನಾನೇ ಜಾಸ್ತಿ ಹಿಡ್ಕೊ ಕೂತ್ಕೊಂಡಿದ್ದೀನಿ ನೋಡಿ ಎಲ್ಲ ಥರದನ್ನು. ಇನ್ನೇನು ನಮ್ಮನೆಯವ್ರು ಹೊಡೆದೇ ಬಿಡೋರು, ಅದಕ್ಕೆ ನಾನೇ ಹುಷಾರಾಗ್ಬಿಟ್ಟೆ. ಇಲ್ಲೆಲ್ಲ ದಮ್ಮಯ್ಯ ಅಂತೀನಿ, ಬೇಡವೇ ಬೇಡ ಅಂತ ಹೇಳ್ಬಿಟ್ಟೆ. ಆ್ಯಕ್ಚುಲಿ ಇನ್ನೊಂದಂದ್ರೆ ವೇಸ್ಟ್ ಆಗಲ್ಲ. ನಾವು ಆ್ಯಕ್ಚುಲಿ ಬೇರೆ ನಾರ್ತಿಯವರೆಲ್ಲ ಬಂದು ಮಾರುವಾಗ ಸುಮ್ಮನೆ ತಗೊಬಿಡ್ತೀವಿ ಒಂದೊಂದ್ಸರಿ. ಇವರು ಪಾಪ ನಮ್ಮ ಮಕ್ಕಳೇ ನೋಡಿ ವೇಸ್ಟ್ ಅಂತೂ ಆಗಲ್ಲ. ವೆಹಿಕಲ್ಸಿಗೆಲ್ಲ ಇಟ್ಕೋಬೋದು. ನ್ಯಾಪ್ಕಿನ್ ಅಂತ 1-2 ಸರಿ ಯೂಸ್ ಮಾಡಿಬಿಟ್ಟು ಕೊನೆಗೆ ಬಿಸಿ ಪಾತ್ರೆಗಳು ತೆಗಿಯೋಕ್ಕೆ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ತಗೊಳ್ಳಿ, ವೇಸ್ಟ್ ಏನಾಗಲ್ಲ. ಪಾಪ ಅವ್ರು ಲಾಸ್ಟ್ ಮೂಮೆಂಟಿಗೆ 10 ರೂಪಾಯಿ ಅಲ್ಲ 100 ರೂಪಾಯಿಗೆ ಹೊತ್ತು ಕೊಡ್ತಾರೆ ಅಲ್ವರಿ. ನಮಗೆ 6 ಕೊಟ್ಟರು, ಬಟ್ ನಮಗೆ 6 ಕೊಟ್ಟರು. ಯಾರ್ಯಾರ ಕಷ್ಟ ಹೆಂಗೆ ಬರುತ್ತೋ ಗೊತ್ತಿಲ್ಲ. ದರೋಡೆ ಮಾಡ್ತಾ ಇಲ್ಲ, ದರೋಡೆ ಏನ್ ಮಾಡ್ತಿಲ್ಲ. ಮತ್ತೆ ನಿಯತ್ತಿಂದ ದುಡಿತಾ ಇದಾರೆ, ಅದು ಸುಳ್ಳು ನಿಜನ. ಅವ್ರ ಕಷ್ಟ ಅಂತಲ್ವಾ ದುಡಿಯೋದು. ಪಾಪ ಭಿಕ್ಷೆ ಬಿಡ್ತಿಲ್ಲ, ದರೋಡೆ ಮಾಡ್ತಾ ಇಲ್ಲ. ಕಷ್ಟಪಟ್ಟು ಓದ್ ಮುಗಿಸ್ಕೊಂಡು ಇನ್ನ ಮನೆಗೆ ಅಂತ ದುಡಿತಾ ಇದ್ದಾರೆ. ಪಾಪ ಇದ್ರಲ್ಲೆಲ್ಲ ಏನ್ ಕಾಸು ಸಿಗುತ್ತೋ ಗೊತ್ತಿಲ್ಲ. ಪಾಪ ನಮ್ ದುಡ್ಡು ಹೊಡೆಯೋರು ಎಷ್ಟು ಜನ ಅವ್ರೆ. ಆಕ್ಚುಲಿ ಇವರು ಫಿಲ್ಮಿಂಗ್ ಮಾಡ್ತಿರೋದ್ರಿಂದ ಎಂತೆಂತ ಜನಗಳಿದ್ದಾರೆ ಅಂತ ಗೊತ್ತಾಯ್ತು ಗೊತ್ತಾ ನಮಗೆ. ಎಂತೆಂತವ್ರನ್ನ ಮೀಟ್ ಮಾಡಿದೀವಿ ಅಂದ್ರೆ ಸಿನಿಮಾ ಮಾಡೋ ಪ್ರೋಸೆಸ್ ಅಲ್ಲಿ ಜನನು ಹಿಂಗೂ ಇರ್ತಾರ ಅನ್ನೋದು ಏನು ಅಷ್ಟು. ಇವರು ಚೆನ್ನಾಗಿ ಬುದ್ಧಿ ಕಲ್ತ್ರು. ಇವ್ರು ಫೋನಲ್ಲಿ ಮಾತಾಡ ನೋಡ್ರೆ ನಾನೇ ಹುಷಾರಾಗ್ಬಿಟ್ಟಿದೀನಿ. ಅಂದ್ರೆ ಈ ನಂಬಕ್ಕೆ ಆಗಲ್ಲ ಹೆಂಗಿರ್ತಾರೆ ಯಾವ ಜನಗಳು, ಹೆಂಗ್ ಮಾತಾಡ್ತಾರೆ ಅಂದ್ರೆ ಫುಲ್ ನಮ್ಸೆ ಇರ್ತಾರೆ. ನಮ್ಮ ಯಕ್ಷಿತಿಗಾದ್ರೆ ಇನ್ನೂ ಬುದ್ಧಿ ಕಲ್ತಿಲ್ಲ. ಯಾರು ಮಾತಾಡೋದಿದ್ರೆ ಯಕ್ಷಿತ್ ನೋಡಿ ತುಂಬಾ ಚೆನ್ನಾಗಿ ಮಾತಾಡ್ತಾನೆ, ಗಂಟೆ ಮಾತಾಡ್ತಾನೆ ಈಗಲೂ. ನನ್ ಮಗ ಬಂದ್ಬಿಟ್ಟು ಎಲ್ಲಿಗೆ ಹೋಗಿದ್ದೆ ಗೊತ್ತಾಯ್ತು. ಮನೆಗೆ ಬರೋದ್ರೊಳಗೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ತುಂಬ ಟಯರ್ಡ್ ಆಗಿತ್ತು. ಅಲ್ಲಿ ಒಬ್ಬರೇ ಕೂತ್ಕೊಂಡಿದ್ರು. ಹಾಗಾಗಿ ಈಗ ನಮ್ಮ ಯಕ್ಷಿತು ಕೂಡ ಮನೇಲಿ ಇದ್ನಲ್ಲ, ಫೋನ್ ಮಾಡಿಕೊಂಡು ಇಬ್ಬರ ಜೊತೆಲೆಲ್ಲ ಹೊರಗಡೆ ಹೋದರು. ಹಾಗೆ ಗೊತ್ತಲ್ಲ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.